ಜೈ ಹಿಂದ್ ಫ್ರೆಂಡ್ಸ್. ವಿದ್ಯಾರ್ಥಿಗಳೇ, DSSB ಅಲ್ಲಿ ಕಲಿಯಿರುವಂತಹ MTS ಹುದ್ದೆಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಯಾವಾಗಂದ್ರೆ ಇಲ್ಲಿ ನೋಡ್ರಿ 17ನೇ ತಾರೀಕಿನ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಜಸ್ಟ್ ಇದಕ್ಕೆ 10ನೇ ತರಗತಿ ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ, ಯಾರು ಕೂಡ ಮಿಸ್ ಮಾಡಬೇಡ್ರಿ. ಮತ್ತು ಟೋಟಲ್ ಆಗಿ ಎಷ್ಟು ಹುದ್ದೆಗಳು ಅದಾವ ಅಂದ್ರೆ ಇದ್ರೊಳಗೆ ಟೋಟಲ್ ಆಗಿ 714 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ. ಆಲ್ ಓವರ್ ಇಂಡಿಯಾ ಜಾಬ್ಸ್ ಆಗಿದ್ರಿಂದ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಟೋಟಲ್ ಆಗಿ ನಮ್ಮ ಕರ್ನಾಟಕದವ್ರಿಗೆ ಟೋಟಲ್ 8 ಪೋಸ್ಟ್ಗಳು ಕಲಿದವು. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಎಕ್ಸಾಮಿನೇಷನ್ ಸಿಲೆಬಸ್ ಯಾವ ರೀತಿಯಾಗಿರ್ತೈತಿ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಮನಿ. ಮತ್ತು ಸ್ನೇಹಿತರೆ, ವಿಡಿಯೋನ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಡೈಲಿ ನಿಮ್ಗೆ ಅಪ್ಡೇಟ್ ಸಿಗುತ್ತೈತಿ. ಇದೊಂದಾತು. ಇದ್ರ ಜೊತೆಗೆ KPTCL ಬಗ್ಗೆ ಕೂಡ ನಿಮ್ಗೆ ಪ್ರತಿಯೊಂದು ಮಾಹಿತಿಯನ್ನು ಡೈಲಿ ತಿಳಿಸ್ಕೊಡ್ತಾನೆ. ಅದಕ್ಕಾಗಿ ಈಗ ಚಾನಲ್ ಯಾರು ಹೊಸದಾಗಿ ನೋಡತ್ರಿ ಅಂತ ಅಭ್ಯರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ. ಯಾಕಂದ್ರೆ ನಿಮಗೂ ಸ್ವಲ್ಪ ಯೂಸ್ ಆಕೈತಿ, ಹಂಗೆ ನಮಗೂ ಸ್ವಲ್ಪ ಸಪೋರ್ಟ್ ನೀಡಿದಂಗೆ ಆಕೈತಿ. ಇಲ್ಲಿ ನೋಡ್ರಿ, 17/12/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ಇದೇನೈತಿಲ್ಲ DSSB ಇದೆ, ಇದರದ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ. ಯಾರ್ದು 10ನೇ ತರಗತಿ ಕಂಪ್ಲೀಟ್ ಆಗಿರ್ತೈತಿ ಅಂತ ಅಭ್ಯರ್ಥಿಗಳು ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಕನ್ಫ್ಯೂಸ್ ಇತ್ತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಆಗ್ಬೋದು. ಅದರ ಲಿಂಕ್ ಕೂಡ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದ್ದಿರ್ತೈತಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ನಿಮ್ಗೆ ಅದ್ರ ಬಗ್ಗೆ ಯಾರು ಕನ್ಫ್ಯೂಸ್ ಇತ್ತಂದ್ರೆ ಡೈರೆಕ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡ್ತಾನೋ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 15/1/2026 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಅಪ್ಲೈ ಮೋಡ್ ಲಿಂಕನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ಮತ್ತು ಇದೇ ಹೇಳಿ ಟೋಟಲ್ ಆಗಿ ಆಲ್ ಓವರ್ ಇಂಡಿಯಾ ಜಾಬ್ಸ್, ಆಲ್ ಓವರ್ ಇಂಡಿಯಾ ಆಗಿರೋದಿಲ್ಲ, ಟೋಟಲ್ ಆಗಿ 714 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಎಷ್ಟಂದ್ರೆ 714 ವೇಕೆನ್ಸಿಗಳು ಇದ್ದಿರ್ತಾವೆ. ಮತ್ತು MTS ಪೋಸ್ಟ್ ಇದಿರ್ತೈತಿ. ನಿಮ್ಮ ಡಿಪಾರ್ಟ್ಮೆಂಟ್ಗಳು ಬೇರೆ ಇದ್ದಿರ್ತಾವೆ, ಅದನ್ನು ಡಿಪಾರ್ಟ್ಮೆಂಟ್ ಅವರು ಮುಂದೆ ಸ್ಕ್ರೀನ್ ಮೇಲೆ ತಿಳಿಸ್ಕೊಡ್ತಾನೆ. ಅಂದರೆ ನಿಮ್ಗೆ ಇನ್ನೊಂದು ಏನು ಹೇಳೋದಪ್ಪ ಅಂತಂದ್ರೆ ಇದೇನು DSSB ಇದು ನೋಟಿಫಿಕೇಶನ್ ಆಗಿದೆ PDF, ಇದನ್ನು ಕೂಡ ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡ್ರಿ. ಒಂದೇದ ಇದು PDF ಹಾಕಿರ್ತು ವಿತ್ ಅಪ್ಲೈ ಲಿಂಕು ಹಾಕಿರ್ತು. ಯಾರ್ದು 10ನೇ ತರಗತಿ ಕಂಪ್ಲೀಟ್ ಆಗಿರ್ತೈತಿ, ನಿಮ್ಗೆ ಅರ್ಜಿಯನ್ನು ಹಾಕಕ್ಕೆ ಇಂಟ್ರೆಸ್ಟ್ ಇರ್ತೈತಿ ಅಂತ ಅಭ್ಯರ್ಥಿಗಳು ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಇದ್ರೊಳಗೆ ಕೆಟಗರಿ ವೈಸರ್ ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ, ವೇಕೆನ್ಸಿಗಳು ಎಷ್ಟೆಷ್ಟು ಅದಾವ ಅಂತ. ಅಲ್ಲಿ ಜಾಯ್ನ್ ಆಗಿರಿ, ಈ PDF ಅವೈಲೇಬಲ್ ಇರ್ತೈತಿ, ಚೆಕ್ ಮಾಡ್ಕೋಬೋದು ನೀವು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು 17/12/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಯಾವಾಗಂದ್ರೆ 17ನೇ ತಾರೀಕಿನ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 15/1/2026 ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ನೇಮ್ ಆಫ್ ದ ಪೋಸ್ಟ್ ಯಾವ ಡಿಪಾರ್ಟ್ಮೆಂಟ್ ಒಳಗೆ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿದವು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ನೇಮ್ ಆಫ್ ದ ಪೋಸ್ಟ್ ಒಂದೇದ MTS ಪೋಸ್ಟ್ಗಳನ್ನು ಕರೆದಿರ್ತಾರೆ. ಯಾವುದಂದ್ರೆ MTS ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇದ್ರೊಳಗೆ ಡಿಪಾರ್ಟ್ಮೆಂಟ್ ಬೇರೆ ಅದಾವೆ. ಈ MTS ಏನು ಪೋಸ್ಟ್ ಐತಿಲ್ಲ ಇದ್ರೊಳಗೆ ಡಿಪಾರ್ಟ್ಮೆಂಟ್ಗಳನ್ನ ಇದ್ದಿರ್ತಾವೆ, ಇದ್ರೊಳಗೆ ವರ್ಗೀಕರಣ ಮಾಡ್ಯಾರ. ಇಲ್ಲಿ ನೋಡ್ಬೋದು ಒಂದೇದ ಎಕ್ಸಸೈಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಲಕ್ಸುರಿ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್. ಇದ್ರೊಳಗೆ ಎಷ್ಟು ಅಂದರೆ ಟೋಟಲ್ ಆಗಿ 31 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಇಲ್ಲಿ UR ಒಳಗೆ 14 ವೇಕೆನ್ಸಿಗಳು ಮತ್ತು OBCಯಲ್ಲಿ 8 ವೇಕೆನ್ಸಿಗಳನ್ನು ಕನ್ಫರ್ಮ್ ಮಾಡಿರ್ತಾರೆ. ಅದೇ ರೀತಿಯಾಗಿ SCL 4, STL 2, EWSನಲ್ಲಿ 3, ಈ ರೀತಿಯಾಗಿ 31 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಅದೇ ರೀತಿಯಾಗಿ 2ನೇ ಡಿಪಾರ್ಟ್ಮೆಂಟ್, ನೀವು ಇದಕ್ಕೆ ಯಾವುದಕ್ಕೆ ಬೇಕಾದ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದಕ್ಕೆ ಬೇಕಾದ ಅರ್ಜಿ ಸಲ್ಲಿಸಿದ್ರು ಜಸ್ಟ್ ಇದಕ್ಕೆ 10th ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಯಾವ್ದು ಬೇಕಾದ ಡಿಪಾರ್ಟ್ಮೆಂಟ್ಗೆ ಅರ್ಜಿಯನ್ನು ಸಲ್ಲಿಸ್ರಿ. ಜಸ್ಟ್ 10ನೇ ತರಗತಿ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅದೇ ರೀತಿಯಾಗಿ ಯಾವುದಂದ್ರೆ 2ನೇದ ಲೇಬರ್ ಡಿಪಾರ್ಟ್ಮೆಂಟ್, ಇದರೊಳಗೆ ಟೋಟಲ್ ಆಗಿ 93 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಈಚೆ ಕಡೆ ಏನದಲ್ಲ ಇವು PWD ವರ್ಗದ ಅಭ್ಯರ್ಥಿಗಳಿಗಿದ್ದಿರ್ತಾವೆ, ಇವು ನೀವು ನೋಡ್ಬೋದು. ಅದೇ ರೀತಿಯಾಗಿ ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್, ಇದರೊಳಗೆ 6 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಡೆವಲಪ್ಮೆಂಟ್, ಇದರೊಳಗೆ ಟೋಟಲ್ ಆಗಿ 9 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಅದೇ ರೀತಿಯಾಗಿ ಪಬ್ಲಿಕ್ ಡಿಪಾರ್ಟ್ಮೆಂಟದಲ್ಲಿ 5 ವೇಕೆನ್ಸಿಗಳು. ಮತ್ತು ಇನ್ನೊಂದು ನೋಡಿರಿ, ಇದೇನು PDF ಐತ್ಲೆ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ನೀವು ಕೆಟಗರಿ ವೈಸ್ ನೋಡ್ಕೊಳಕ್ಕೆ ಈಸಿ ಆಕೈತಿ. ಯಾಕಂದ್ರೆ ನಾವು ಒಂದೊಂದಾಗಿ ಕೆಟಗರಿ ವೈಸ್ ಹೇಳ್ಕೊತ ಹೋದ್ನಂದ್ರೆ ವಿಡಿಯೋ ಭಾಳ ಅಂದ್ರೆ ಭಾಳ ದೊಡ್ಡದಾಕೈತಿ. ಅದಕ್ಕಾಗಿ ಈ PDF ಡೈರೆಕ್ಟ್ ಅಲ್ಲಿ ಹಾಕಿಬಿಟ್ಟಿರ್ತು. ನೀವು ಕೆಟಗರಿ ವೈಸ್ ವೇಕೆನ್ಸಿ ನೋಡ್ಕೊರಿ. ನೋಡ್ಕೊಂಡು ನಿಮ್ಮ ಕೆಟಗರಿ ವೇಕೆನ್ಸಿ ಖಾಲಿ ಇದ್ದು ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಅದೇ ರೀತಿಯಾಗಿ NCC ಡಿಪಾರ್ಟ್ಮೆಂಟ್, ಇಲ್ಲಿ ನೋಡ್ಬೋದು NCC ಡಿಪಾರ್ಟ್ಮೆಂಟ್ನಲ್ಲಿ
ಟೋಟಲ್ ಆಗಿ 68 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಮತ್ತು ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟಿ ಇದರೊಳಗೆ 23 ವೇಕೆನ್ಸಿಗಳು. ಮತ್ತು ಅದೇ ರೀತಿಯಾಗಿ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಇದರೊಳಗೆ 99 ವೇಕೆನ್ಸಿಗಳು. ಅದೇ ರೀತಿಯಾಗಿ ಆಫೀಸ್ದ ಲೋಕಾಯುಕ್ತ ಇದರೊಳಗೆ ಎಷ್ಟಂದ್ರೆ 6 ವೇಕೆನ್ಸಿಗಳನ್ನು ಕನ್ಫರ್ಮ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ 231 ವೇಕೆನ್ಸಿಗಳು. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಇದರೊಳಗೆ 140 ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಸಾಹಿತ್ಯ ಕಲಾ ಪರಿಷತ್ ಇದರೊಳಗೆ ಟೋಟಲ್ ಆಗಿ 3 ವೇಕೆನ್ಸಿಗಳು. ಈ ರೀತಿಯಾಗಿ ಎಷ್ಟು ಅಂದ್ರೆ ಟೋಟಲ್ ಆಗಿ 714 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಇಲ್ಲಿ ನೋಡ್ರಿ, ಇದ್ರ 714 ಏನದಲ್ಲ, ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ. ನಮ್ಮ ಕರ್ನಾಟಕದವ್ರಿಗೆ ಸಪ್ರೇಟ್ ಪೋಸ್ಟ್ಗಳನ್ನ ಕೊಟ್ಟಿಲ್ಲ. ಅವರ ಆಲ್ ಓವರ್ ಇಂಡಿಯಾನ 714 ವೇಕೆನ್ಸಿಗಳಿಗೆ ಕನ್ಫರ್ಮ್ ಮಾಡಿರ್ತಾರೆ. ಇದವ್ರ ಅಪ್ಲೈ ಲಿಂಕ್ ಆಗಿರ್ತೈತಿ. ನಿಮ್ದು ಯಾರು 10ನೇ ತರಗತಿ ಆಗಿರ್ತೈತಿ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಅಪ್ಲೈ ಮೋಡ್ ಲಿಂಕನ್ನು ಡೈರೆಕ್ಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇರ್ತೈತಿ. ಮತ್ತು ನೇಮ್ ಆಫ್ ದ ಡಿಪಾರ್ಟ್ಮೆಂಟ್ ನೋಡ್ಬೋದು. ಈಗ ನೇಮ್ ಆಫ್ ದ ಡಿಪಾರ್ಟ್ಮೆಂಟ್ ಎಕ್ಸಸೈಸ್ ಮತ್ತು ಎಂಟರ್ಟೈನ್ಮೆಂಟ್ ಮತ್ತು ಲಕ್ಸುರಿ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಎಷ್ಟು ಅಂದ್ರೆ 31 ವೇಕೆನ್ಸಿಗಳು ಇದ್ದಿರ್ತಾವೆ. ಮತ್ತು ಅರ್ಜಿಯನ್ನು ಸಲ್ಸಕ್ಕೆ ಜಸ್ಟ್ 10ನೇ ತರಗತಿ ಕಂಪ್ಲೀಟ್ ಆಗಿರಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಆಯ್ತು ಯಾವುದೇ ರೀತಿಯಾಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋಂಗಿಲ್ಲ. ಜಸ್ಟ್ 10ನೇ ತರಗತಿ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ನಿಮ್ಗೆ ಒಳ್ಳೆಯದು ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿರುವುದಿಲ್ಲ. ಮತ್ತು ಪೇ ಸ್ಕೇಲ್ ಬಂದುಬಿಟ್ಟು ಮಂತ್ಲಿ ನಿಮ್ಗೆ 18,000ದಿಂದ 56,900 ರೂಪಾಯಿ ನಿಮಗೆ ಪೇ ಸ್ಕೇಲ್ ಇದ್ದಿರ್ತೈತಿ. ಮತ್ತು ವಯಸ್ಸಿನ ಮಿತಿ ನೋಡಿರಿ, 18 ವರ್ಷ ವಯಸ್ಸನ್ನು ಹೊಂದಿರಬೇಕು. ಎಷ್ಟಂದ್ರೆ ಮಿನಿಮಮ್ 18 ವರ್ಷ ವಯಸ್ಸನ್ನು ಹೊಂದಿರಬೇಕಾಗೈತಿ. ಮತ್ತು ಮ್ಯಾಕ್ಸಿಮಮ್ ಬಂದುಬಿಟ್ಟು 27 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಕೂಡ ಇದ್ದಿರ್ತೈತಿ. ಈಗ SC/ST ವರ್ಗದ ಅಭ್ಯರ್ಥಿಗಳು ನಿಮಗೆ 5 ವರ್ಷ ತನಕ ನಿಮ್ಗೆ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ 3 ವರ್ಷ ಈ ರೀತಿಯಾಗಿ ನಿಮ್ಗೆ ವಯಸ್ಸನ್ನು ಕೊಟ್ಟಿರ್ತಾರೆ. ಇದು 1ನೇ ಡಿಪಾರ್ಟ್ಮೆಂಟ್ ಆಯ್ತು. ಮತ್ತು 2ನೇದ ಲೇಬರ್ ಡಿಪಾರ್ಟ್ಮೆಂಟ್ ಇದಕ್ಕೂ ಕೂಡ ಜಸ್ಟ್ 10ನೇ ತರಗತಿ ಕಂಪ್ಲೀಟ್ ಆಗಿರಬೇಕು. ಯಾವುದೇ ರೀತಿಯಾಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋಂಗಿಲ್ಲ. ಪೇ ಸ್ಕೇಲ್ ಬಂದುಬಿಟ್ಟು 18,000ದಿಂದ 56,900 ರೂಪಾಯಿ ನಿಮ್ಗೆ ಪೇ ಸ್ಕೇಲ್ ಇದ್ದಿರ್ತೈತಿ. ಇದಕ್ಕೂ ಕೂಡ 18 ವರ್ಷದಿಂದ 27 ವರ್ಷದ ತನಕ ಇದಕ್ಕೆ ವಯಸ್ಸನ್ನು ಕೊಟ್ಟಿರ್ತಾರೆ. ಇದರೊಳಗೆ ಎಷ್ಟಂದ್ರೆ 93 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಸ್ವಲ್ಪ ಸ್ಪೀಡ್ ಹೇಳ್ತೀನಿ, ಯಾಕಂದ್ರೆ ಸಕಾಸ ಒಂದೊಂದಾಗಿ ಹೇಳ್ಕೊತ ಹೋದ್ನಿ ಅಂದ್ರೆ ವಿಡಿಯೋ ಬಂದು ಭಾಳ ದೊಡ್ಡದಾಕೈತಿ. ಅದಕ್ಕಾಗಿ ಸ್ವಲ್ಪ ಸ್ಪೀಡ್ ಹೇಳಿರ್ತೀನಿ. ಇದಕ್ಕೂ ಕೂಡ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಎಷ್ಟಂದ್ರೆ ಈಗ SC/ST ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 5 ವರ್ಷದ ತನಕ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿಯಾಗಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ ನಿಮಗೆ 3 ವರ್ಷ ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಿಲಿಕೆ ಕೂಡ ಇದ್ದಿರ್ತೈತಿ. ಇದು ಯಾವ ಡಿಪಾರ್ಟ್ಮೆಂಟ್ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್. ನೀವು ಆ ಡಿಪಾರ್ಟ್ಮೆಂಟ್ಗಳನ್ನ ನೋಡ್ಕೋಬೋದು. ಸ್ಟಾರ್ಟಿಂಗನ್ನು ಕೊಟ್ಟಿರ್ತಾರೆ ಯಾವ ಡಿಪಾರ್ಟ್ಮೆಂಟ್ ಅಂತ. ಈಗ 2ನೇದಾಯ್ತು. ಮತ್ತು ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದರೊಳಗೆ ಕೂಡ 6 ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಇದಕ್ಕೂ ಕೂಡ 1ನೇದ 10ನೇ ತರಗತಿ ಕಂಪ್ಲೀಟ್ ಆಗಿರಬೇಕು. ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಇರೋಂಗಿಲ್ಲ. ಪೇ ಸ್ಕೇಲ್ ಬಂದುಬಿಟ್ಟು 18,000ದಿಂದ 56,900 ರೂಪಾಯಿ ನಿಮಗೆ ಪೇ ಸ್ಕೇಲ್ ಇದ್ದಿರ್ತೈತಿ. ಮತ್ತು ವಯಸ್ಸಿನ ಮಿತಿ 18ರಿಂದ 27 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. OBC ಅವ್ರಿಗೆ 5 ವರ್ಷ, SC/ST ದವರಿಗೆ OBC ಅವ್ರಿಗೆ 3 ವರ್ಷ, SC/ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ. ಮತ್ತು 4ನೇ ಡಿಪಾರ್ಟ್ಮೆಂಟ ಯಾವುದಂದ್ರೆ ಅರ್ಬನ್ ಡೆವಲಪ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಡೆವಲಪ್ಮೆಂಟ್ ಇದರೊಳಗೆ 9 ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಇದಕ್ಕೂ ಕೂಡ ಜಸ್ಟ್ 10ನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು. ಸೇಮ್ ಎಲ್ಲದಕ್ಕೂ ಕೂಡ ಈಗ ಡಿಪಾರ್ಟ್ಮೆಂಟ ಈಗ ಒಂದೊಂದು ಹೇಳ್ತೀನಿ ನೋಡಿರಿ. ಈಗ ಏನು ಡಿಪಾರ್ಟ್ಮೆಂಟ್ ಅದಲ್ಲ ಇವು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ನಿಮಗೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಜಸ್ಟ್ 1ನೇದ 10ನೇ ತರಗತಿ ಕಂಪ್ಲೀಟ್ ಆಗಿರಬೇಕು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಏನು ಮ್ಯಾಗ ತಿಳಿಸ್ಕೊಟ್ಟಿಲ್ಲ ಎಲ್ಲ ಡಿಪಾರ್ಟ್ಮೆಂಟ ಅವು ಏನು ಡಿಪಾರ್ಟ್ಮೆಂಟ್ ಅದಲ್ಲ ಎಲ್ಲಕ್ಕೂ ಕೂಡ ಸೇಮ್ ಕ್ವಾಲಿಫಿಕೇಷನ್ 1ನೇದ 10ನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಆಯ್ತು ಯಾವುದೇ ರೀತಿಯಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇರೋಂಗಿಲ್ಲ. 1ನೇದ ಜಸ್ಟ್ 10ನೇ ತರಗತಿ. ಮತ್ತು ವಯಸ್ಸು ಬಂದುಬಿಟ್ಟು 18 ವರ್ಷದಿಂದ 27 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಮತ್ತು OBC ಅವರಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ. ಮತ್ತು SC/ST ವರ್ಗದ ಅಭ್ಯರ್ಥಿಗಳಿದ್ದರೆ ನಿಮಗೆ 5 ವರ್ಷದ ತನಕ ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಿಲಿಕೆ ಇರ್ತೈತಿ. ನಿಮಗೆ ಈ ರೀತಿಯಾಗಿ ಪ್ರತಿಯೊಂದು ಏನು ಡಿಪಾರ್ಟ್ಮೆಂಟ್ ಅದಲ್ಲ 10ನೇ ತರಗತಿ ಸೇಮ್ 18ರಿಂದ 27 ವರ್ಷ ಇಲ್ಲಿ ನೋಡ್ಬೋದು. ಒಂದಾಗಿ ನೋಡ್ತಾ ಹೋಗೋಣ. ಇದಕ್ಕೂ ಕೂಡ ಸೇಮ್ ಇದ್ದಿರ್ತೈತಿ. ಮತ್ತು NCC ಡಿಪಾರ್ಟ್ಮೆಂಟ್ ಇದಕ್ಕೂ ಕೂಡ ಸೇಮ್ ಜಸ್ಟ್ 10ನೇ ತರಗತಿ. ಅದೇ ರೀತಿಯಾಗಿ ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟಿ ಇದಕ್ಕೂ ಕೂಡ ಸೇಮ್ 18ರಿಂದ 27 ವರ್ಷ. ಮತ್ತು ಜನರಲ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಇದಕ್ಕೂ ಕೂಡ ಸೇಮ್. ನೀವು ಒಂದು ಏನು ನೋಡ್ಕೋದಂದ್ರೆ ಕೆಟಗರಿ ವೈಸ್ ನೋಡ್ಕೋದು ಅಷ್ಟೇ. ಏನು ಡಿಪಾರ್ಟ್ಮೆಂಟ್ ಅದಲ್ಲ ನಿಮ್ಮ ಕೆಟಗರಿ ವೈಸ್ ವೇಕೆನ್ಸಿಗಳು ನೋಡ್ಕೊಂಡು ಅರ್ಜಿಯನ್ನು ಹಾಕೋದು ಅಷ್ಟೇ ಇದ್ದಿರ್ತೈತಿ. ಮತ್ತು ಆಫೀಸ್ದ ಲೋಕಾಯುಕ್ತ ಇದಕ್ಕೂ ಕೂಡ ಸೇಮ್ 10ನೇ ತರಗತಿ ಕಂಪ್ಲೀಟ್ ಆಗಿರಬೇಕು.
ಮತ್ತು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದಕ್ಕೂ ಕೂಡ ಸೇಮ್ 10ನೇ ತರಗತಿ ಕಂಪ್ಲೀಟ್ ಆಗಿರಬೇಕು, ಎಕ್ಸ್ಪೀರಿಯನ್ಸ್ ಇರೋಂಗಿಲ್ಲ. ಮತ್ತು 18,000ದಿಂದ 56,900 ರೂಪಾಯಿ ಸ್ಯಾಲ್ರಿ, ಏಜ್ 18ರಿಂದ 27 ಮತ್ತು ಏಜ್ ರಿಯಾಕ್ಷನ್ ಇರ್ತೈತಿ. ಮತ್ತು ಫುಡ್ ಸಪ್ಲೈಸ್ ಕನ್ಸ್ಯೂಮರ್ ಅಫೇರ್ಸ್ ಇದಕ್ಕೂ ಕೂಡ ಸೇಮ್ 10ನೇ ತರಗತಿ 18,000ರಿಂದ 56,900 ರೂಪಾಯಿ ಸ್ಯಾಲ್ರಿ, ಟೋಟಲಾಗಿ 140 ವೇಕೆನ್ಸಿ. ಮತ್ತು ಸಾಹಿತ್ಯ ಕಲಾ ಪರಿಷತ್ ಇದಕ್ಕೂ ಕೂಡ ಸೇಮ್ 10ನೇ ತರಗತಿ 18,000ದಿಂದ 56,900 ರೂಪಾಯಿ ಸ್ಯಾಲ್ರಿ, 18 ವರ್ಷದಿಂದ 27 ವರ್ಷ ಈ ರೀತಿಯಾಗಿ ನಿಮ್ಮ ವಯಸ್ಸು. ಸೇಮ್ ಜಸ್ಟ್ ಎಲ್ಲ ಏನು ಪೋಸ್ಟ್ ಅದಾವಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು 10th ಪಾಸ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದ್ರ ಜೊತೆಗೆ ಸಿಲೆಬಸ್ ಆಯ್ತು. ಮತ್ತು ಇನ್ನೊಂದು ನೋಡಿರಿ ಮೇನ್ ಹೇಳ್ತೀನಿ, ಅರ್ಜಿಯನ್ನು ಸಲ್ಸಕ್ಕೆ 15/1/2026 ಇದು ಲಾಸ್ಟ್ ಡೇಟ್ ಆಗಿರ್ತೈತಿ. ಇದನ್ನ ನೆನಪಿಟ್ಟವ್ರಿ ಮೊದಲ, ಯಾಕಂದ್ರೆ ಭಾಳ ಟೈಮಿಂಗ್ ಇಲ್ಲಿನ, ಅದಕ್ಕಾಗಿ ಸ್ವಲ್ಪ ಅರ್ಜಿನ ಜಲ್ದಿ ಹಾಕಿರಿ. ನೀವು ಲಾಸ್ಟ್ ಮುಗಿಸಂದಿಗೆ ಹೋಗಿರಿ, ಮುಗಿಸಂದಿಗೆ ಒಬ್ಬೊಬ್ರು ಹಂಗೆ ಮಾಡ್ತಾರೆ, ಮುಗಿಸಂದಿಗೆ ಹೋಗಿ ಡೈರೆಕ್ಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದೇನಾಕೈತಿ ಅರ್ಜಿ ತೊಗೊಳಂಗಿಲ್ಲ, ಯಾಕಂದ್ರೆ ಸರ್ವರ್ ಬಿಸಿ ಬಂದುಬಿಡ್ತೈತಿ. ಮತ್ತು ಅಪ್ಲಿಕೇಶನ್ ಫೀಸ್ ನೋಡಿರಿ, ನಿಮಗೇನು 1,000, 3,000, 4,000 ಹಿಂಗೇನು ಅಪ್ಲಿಕೇಶನ್ ಇರೋಂಗಿಲ್ಲ. ಜಸ್ಟ್ ನಿಮ್ಗೆ 100 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ, ಅಪ್ಲಿಕೇಶನ್ ಫೀ. ಮತ್ತು SC/ST ಮತ್ತು PWD ಎಕ್ಸ್ ಸರ್ವಿಸ್ ಬಂದವರಿಗೆ ಮತ್ತು ವುಮೆನ್ದವ್ರಿಗೆ ನಿಮ್ಗೆ ಯಾವುದೇ ರೀತಿಯಾಗಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ಕೇವಲ ಇವ್ರನ್ನ ಬಿಟ್ಟು ಉಳಿದಂಥ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಅದೇ ರೀತಿಯಾಗಿ ಎಕ್ಸಾಮಿನೇಷನ್ ಸ್ಕೀಮ್ ಇಲ್ಲಿ ನೋಡ್ಬೋದು, ನಿಮ್ಗೆ 2 ಅವರ್ ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ. 200 ಮಾರ್ಕ್ಸಿಗೆ 200 ಕ್ವಶನ್. ಮತ್ತು ಸಿಲೆಬಸ್ ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ, ಆರ್ಥಮೆಟಿಕಲ್ ಮತ್ತು ನ್ಯೂಮ್ಯಾರಿಕಲ್ ಎಬಿಲಿಟಿ, ಮತ್ತು ಹಿಂದಿ ಲ್ಯಾಂಗ್ವೇಜ್ ಮತ್ತು ಕಂಪ್ಯಾರಿಸನ್, ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಂಪ್ಯಾರಿಸನ್. ಮತ್ತು ಎಲ್ಲರೂ ಏನು ಕೇಳತ್ತಿರ್ತೀರಿ, ಇದಕ್ಕೆ ಏನು ಸಿಲೆಬಸ್ ಇಲ್ಲಿ ಎಕ್ಸಾಮಿನೇಷನ್ದು ಯಾವುದಂದ್ರೆ ಲ್ಯಾಂಗ್ವೇಜ್ ಕೇಳತ್ತಿದ್ರಿ. ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ನೀವು ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕಾಗತ್ತಿ. ಈಗ ಕ್ಲಿಯರಾಗಿ ಹೇಳ್ತೀನಿ ನೋಡ್ರಿ, ಒಬ್ಬೊಬ್ಬರ ಕನ್ನಡ ಐತನ ಕೇಳ್ತಿದ್ರಿ, ಕನ್ನಡ ಯಾವುದೇ ರೀತಿ ನಿಮಗೆ ಕನ್ನಡ ಇರೋಂಗಿಲ್ಲ. ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ನಿಮಗೆ ಎಕ್ಸಾಮಿನೇಷನ್ ಇರ್ತೈತಿ. ಅದು CBT ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇಂಗ್ಲೀಷ್ ಹಿಂದಿ ಎಲ್ಲಿ ಅಂದರೆ ಇಲ್ಲಿ ಕೊಟ್ಟಾರ ನೋಡ್ಬೋದು. ಕೇವಲ ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ನಿಮಗೆ ಎಕ್ಸಾಮಿನೇಷನ್ ಇದ್ದಿರ್ತೈತಿ. ನಿಮಗೆ ಕನ್ನಡ ಒಳಗೆ ಅಟೆಂಡ್ ಮಾಡೋಕೆ ಇರೋಂಗಿಲ್ಲ. ಇಲ್ಲಿ ನೋಡ್ಬೋದು ಏಜ್ ರಿಯಾಕ್ಷನ್ ಕೂಡ ಇದ್ದಿರ್ತೈತಿ. ಮೊದಲ ಸ್ಟಾರ್ಟಿಂಗಿಗೆ ಹೇಳಿ ಎಲ್ಲ ಪೋಸ್ಟ್ಗಳು ಹೇಳೋ ಮುಂದೆ, ಈಗ SC/ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ, OBC ಅವ್ರಿಗೆ 3 ವರ್ಷ, ಮತ್ತು PWD ಗ್ರೂಪ್ಸ್ ಇದ್ದವ್ರಿಗೆ 10 ವರ್ಷ, ಮತ್ತು SC/ST ದವ್ರಿಗೆ PWD ಅವರಿಗೆ 15 ವರ್ಷ, ಮತ್ತು PWD ಯಾವ್ರಿಗಂದ್ರೆ OBC ದವ್ರಿಗೆ 15 ವರ್ಷ. ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಲಿಕೆ ಕೂಡ ಇದ್ದಿರ್ತೈತಿ. ಇದ್ರ ಜೊತೆಗೆ ಇದನ್ನು ಬಿಟ್ಟು ಯಾವುದಂದ್ರೆ ಇಷ್ಟೆಲ್ಲ ಹೇಳಿಬಿಟ್ಟು ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ನಾ ಎಲ್ಲ ಹೇಳಿನತ್ ಮಾಡಿನೂ, ಪ್ರತಿಯೊಂದು ಡಿಪಾರ್ಟ್ಮೆಂಟದು ಹೇಳಿನು, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೇಳಿನು, ಮತ್ತು ಇದ್ರ ಜೊತೆಗೆ ಏಜ್ ಲಿಮಿಟ್ ಹೇಳಿನು, ಮತ್ತು ಎಕ್ಸಾಮಿನೇಷನ್ ಸಿಲೆಬಸ್ ಹೇಳಿನು, ಎಲ್ಲವೂ ಕೂಡ ಕವರ್ ಮಾಡಿನು. ಇದನ್ನು ಬಿಟ್ಟು ಇನ್ನೂ ಏನಾದರೂ ಮಾಹಿತಿ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ತನ್ನ ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ರೀತಿಯಾಗಿ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ಗೆ ನಿಮಗೆ ಅಪ್ಡೇಟ್ ಸಿಗ್ತೈತಿ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಒಂದು ಹೇಳಿಲ್ಲ ನೋಡ್ರಿ, ಸಿಲೆಬಸ್ದೊಳಗೆ 0.2 ಪಾಯಿಂಟ್ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಎಷ್ಟಂದ್ರೆ 1/4 ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ. 4 ತಪ್ಪಾದ್ರೆ ಒಂದು ಕ್ವಶನ್ ರಾಂಗ್ ಹಾಕಿರ್ತೈತಿ. ಈ ರೀತಿಯಾಗಿ ನಿಮಗೆ ಎಕ್ಸಾಮಿನೇಷನ್ ಸಿಲೆಬಸ್ ಇರ್ತೈತಿ.